Sawal, this is my last question to you. ನಮಸ್ಕಾರ ಗೆಳೆಯರೆ, ಇವತ್ತು ನಾವು ಇತ್ತೀಚೆಗಷ್ಟೇ ರಿಲೀಸ್ ಆಗಿರೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡ್ತಿರೋ ಪ್ಯಾನ್ ಇಂಡಿಯಾ ಸಿನಿಮಾ ಆಖರಿ ಸವಾಲ್ ಮೂವಿ ರಿವ್ಯೂ ಮಾಡಲಿದ್ದೇವೆ. ಸಂಜಯ್ ದತ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರೋ ಈ ಸಿನಿಮಾ ನಿಜವಾದ ಘಟನೆಗಳ ಆಧಾರಿತ ಕಥೆಯನ್ನ ಹೊಂದಿದೆ. ಚಿತ್ರದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಷಯ, ನಮ್ಮಲ್ಲಿ ಒಂದು ವರ್ಗದ ಜನರಿದ್ದಾರೆ, ಅವರಿಗೆ ಸಿನಿಮಾದಲ್ಲಿರೋ ಸತ್ಯಾಂಶ ಏನು, ಇತಿಹಾಸ ಏನು ಅನ್ನೋದು ಇಂಪಾರ್ಟೆಂಟ್ ಇರಲ್ಲ. ಸಿನಿಮಾ ರಿಲೀಸ್ ಆಗ್ತಿದ್ದಂಗೆ ಸಾಕು, ಕಣ್ಮುಚ್ಕೊಂಡು ಅದಕ್ಕೆ ಒಂದು ಪ್ರಾಪಗಂಡಾ ಅನ್ನೋ ಟ್ಯಾಗ್ ಕೊಟ್ಬಿಡ್ತಾರಷ್ಟೇ. ಅಂತವ್ರನ್ನ ಸದ್ಯಕ್ಕೆ ಸೈಡ್ಗಿಟ್ಟು ನಾವು ಒಬ್ಬ ಸಾಮಾನ್ಯ ಪ್ರೇಕ್ಷಕರಾಗಿ ಈ ಸಿನಿಮಾ ಹೇಗಿದೆ ಅಂತ ನೋಡೋಣ ಬನ್ನಿ. ಇನ್ನು ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಕ್ರಮ್ ಹೆಗಡೆ ಅನ್ನೋ ಒಬ್ಬ ರಿಸರ್ಚ್ ಸ್ಕಾಲರ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ RSS ಬಗ್ಗೆ ಒಂದು ರಿಸರ್ಚ್ ಪೇಪರ್ ಬರೆದಿರ್ತಾನೆ. ಆದ್ರೆ ಅವನ ಮೆಂಟರ್ ಆಗಿರೋ ಪ್ರೊಫೆಸರ್ ಗೋಪಾಲ್ ನಾಡ್ಕರ್ಣಿ ಆ ರಿಸರ್ಚ್ ಪೇಪರ್ ಕೇವಲ ಒನ್ ಸೈಡೆಡ್ ಆಗಿದೆ ಅಂತ ರಿಜೆಕ್ಟ್ ಮಾಡ್ತಾರೆ. ಇದೇ ವಿಚಾರ ಒಂದು ದೊಡ್ಡ ವಿವಾದವಾಗಿ ನ್ಯಾಷನಲ್ ಟಿವಿ ಚಾನೆಲ್ಗಳಲ್ಲಿ ಲೈವ್ ಡಿಬೇಟ್ ವರೆಗೆ ಹೋಗುತ್ತೆ. ಮಹಾತ್ಮ ಗಾಂಧೀಜಿ ಹತ್ಯೆ, ಎಮರ್ಜೆನ್ಸಿ, ಬಾಬರಿ ಮಸೀದಿ ಧ್ವಂಸದಂತಹ ಸೂಕ್ಷ್ಮ ಇತಿಹಾಸದ ಪುಟಗಳನ್ನ ಕೆದಕುತ್ತಾ RSS ನ ನಿಜವಾದ ಉದ್ದೇಶ ಮತ್ತು ಸಮಾಜ ಸೇವೆಯ ಮುಖಗಳನ್ನ ಈ ಚಿತ್ರದಲ್ಲಿ ತೋರಿಸಲು ಪ್ರಯತ್ನಿಸಲಾಗಿದೆ. ಈ ಸಿನಿಮಾದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂದ್ರೆ ಅದು ಸಂಜಯ್ ದತ್. ಪ್ರೊಫೆಸರ್ ಪಾತ್ರದಲ್ಲಿ ಸಂಜಯ್ ದತ್ ಅವರ ಆಕ್ಟಿಂಗ್ ಸ್ಕಿಲ್ಸ್ ಅದ್ಭುತವಾಗಿದೆ. ತುಂಬಾ ಕಾಮ್ ಆಗಿ ಅಷ್ಟೇ ಪ್ರಭಾವಶಾಲಿಯಾಗಿ ಅವರು ಡೈಲಾಗ್ ಡೆಲಿವರಿ ಕೂಡ ಮಾಡಿದ್ದಾರೆ. ಉಳಿದಂತೆ ಅಮಿತ್ ಸಾದ್ ಮತ್ತು ನಮಾಶಿ ಚಕ್ರವರ್ತಿ ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ. ನಿಜ ಹೇಳ್ಬೇಕಂದ್ರೆ ರಿಯಲ್ ಇನ್ಸಿಡೆಂಟ್ ಆಧಾರಿತ ಈ ಸಿನಿಮಾದ ಕಾನ್ಸೆಪ್ಟ್ ಮತ್ತು ಐಡಿಯಾ ತುಂಬಾ ಚೆನ್ನಾಗಿದೆ, ಆದ್ರೆ ಎಕ್ಸಿಕ್ಯೂಷನ್ ಇನ್ನೂ ಉತ್ತಮವಾಗಿರಬಹುದಾಗಿತ್ತು. ಇಂತಹ ಸೀರಿಯಸ್ ಮತ್ತು ಐತಿಹಾಸಿಕ ವಿಷಯಗಳನ್ನ ಇಟ್ಕೊಂಡು ಸಿನಿಮಾ ಮಾಡುವಾಗ ಸ್ಕ್ರೀನ್ ಪ್ಲೇ ತುಂಬಾ ಗಟ್ಟಿಯಾಗಿರ್ಬೇಕು. ಚಿತ್ರದ ಸೆಕೆಂಡ್ ಹಾಫ್ ನಲ್ಲಿ ಡಿಬೇಟ್ ದೃಶ್ಯಗಳ ಸಂಭಾಷಣೆಗಳು ಇನ್ನೂ ಹೆಚ್ಚು ಪವರ್ಫುಲ್ ಆಗಿ ಇರಬೇಕಿತ್ತು. ಈ ಸಿನಿಮಾದಲ್ಲಿ ಪ್ರಸಿದ್ಧ ಆಶ್ರಮ್ ವೆಬ್ ಸೀರೀಸ್ ಖ್ಯಾತಿಯ ನಟಿಯರನ್ನ ಕರೆತಂದಿದ್ದಾರೆ, ಆದ್ರೆ ಅವರಿಗೆ ಸರಿಯಾದ ಸ್ಕೋಪ್ ಇಲ್ಲದ ಕಾರಣ ಅವರ ಪಾತ್ರಗಳು ಸಿನಿಮಾಗೆ ವರ್ಕ್ ಆಗಿಲ್ಲ. ಒಟ್ಟಾರೆಯಾಗಿ ಹೇಳೋದಾದ್ರೆ ಆಖರಿ ಸವಾಲ್ ಸಮಾಜಕ್ಕೆ ಇತಿಹಾಸದ ಕೆಲವು ನಿಜವಾದ ಘಟನೆಗಳನ್ನ ಮತ್ತು RSS ನ ಜರ್ನಿಯನ್ನು ಪರಿಚಯಿಸಲು ಮಾಡಿರೋ ಒಂದು ಒಳ್ಳೆಯ ಪ್ರಯತ್ನ. ಇತಿಹಾಸದ ಸತ್ಯಾಂಶವನ್ನು ತಿಳಿಯಲು ಈ ಸಿನಿಮಾವನ್ನು ಖಂಡಿತ ವೀಕ್ಷಿಸಬಹುದು. ನಿಮಗೆ ಈ ಸಿನಿಮಾದ ಟ್ರೈಲರ್ ಅಥವಾ ಸಿನಿಮಾ ನೋಡಿ ಏನ್ ಅನ್ಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮಸ್ಕಾರ.